ಎಕ್ಸ್ಫೋಲಿಯೇಟ್ ಮಾಡೋದ್ರ ಜೊತೆಗೆ ಡಾರ್ಕ್ನೆಸ್ನ ರೆಡ್ಯೂಸ್ ಮಾಡುತ್ತೆ. ನಾನು ಬೆಸ್ಟ್ ರಿಸಲ್ಟ್ ಹೇರ್ ಲೆಂತ್ನ ಇಂಪ್ರೂವ್ ಮಾಡೋದ್ರಲ್ಲಿ ನೋಡಿ, ಇನ್ನೂ ಹಾಗೆ ಇದೆ, ಲೀಕೇಜ್ ಆಗಿತ್ತು ಈ ಪ್ರಾಡಕ್ಟ್. ವೆರಿ ಸ್ಟ್ರಾಂಗ್ ಸ್ಮೆಲ್ ಬರ್ತಿದೆ. ಇಟ್ ಸ್ಮೆಲ್ಸ್ ಲೈಕ್ ಎ ಬೇಕ್ರಿ. ಯಾರಿಗೆ ಬೇಕಾದರೂ ಈ ಕಲರ್ ಸೂಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅನಿಸ್ತದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಸಿನ್ಸ್ 1 ಮಂತಿಂದ ನಾನು ಕನ್ಸಿಸ್ಟೆಂಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಇಲ್ಲಿದ್ದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ, ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನೈಕಾಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ರೀಸೆಂಟಾಗಿ. ಹೇರ್ ಕೇರ್ ಇರ್ಬೋದು, ಮೇಕಪ್ ಇರ್ಬೋದು, ಬಾಡಿ ಕೇರ್, ಸ್ಕಿನ್ ಕೇರ್, ಸೊ ಎಲ್ಲದ್ರದ್ದು ಪ್ರಾಡಕ್ಟ್ಸ್. ಕೆಲವುದು ನಾನು ಆಲ್ರೆಡಿ ಯೂಸ್ ಮಾಡಿರೋದು, ಸೊ ಅದು ಒಂದು ರೀಪರ್ಚೇಸ್ ಆಗಿದೆ. ಇನ್ನು ಕೆಲವು ಪ್ರಾಡಕ್ಟ್ನ ಹೊಸದಾಗಿ ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಪ್ರಾಡಕ್ಟ್ಸ್ದು ರಿವ್ಯೂ ಕೂಡ ಯಾವುದನ್ನು ಯೂಸ್ ಮಾಡಿದ್ದೀನಿ ಅದರ ರಿವ್ಯೂಸ್ ನಿಮಗೆ ಕೊಡ್ತೀನಿ. ಯಾವುದು ಇನ್ನೂ ಯೂಸ್ ಮಾಡಿಲ್ವೋ ಅದನ್ನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ವಿತ್ ಎ ಹೇರ್ ಕೇರ್ ವಿಡಿಯೋ ಫಾರ್ ದ ಫಸ್ಟ್. ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಬೇಕು, ಈ ವಿಡಿಯೋನ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಶೂಟ್ ಮಾಡಿದಾಗ ಹಿಂದಿನ ವ್ಲಾಗ್ಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ನಾನು ಹೊಸ ಮೈಕ್ ತೊಗೊಂಬಂದು ಅದನ್ನು ಯೂಸ್ ಮಾಡ್ತೀನಿ ಅಂತ. ಸೊ ಅದೇ ಎಕ್ಸ್ಪೆರಿಮೆಂಟ್ ನಾನು ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಎವೆನ್ಚುಲಿ ವಿಡಿಯೋ ಮುಗಿಯೋ ಅಷ್ಟೊತ್ತಿಗೆ ಅಥವಾ ಮಧ್ಯದಲ್ಲೇ ಆಡಿಯೋ ಕ್ವಾಲಿಟಿ ತುಂಬ ಕೆಟ್ಟದಾಗೆ ಎಕೋ ಬರ್ತಿದೆ ಮತ್ತು ತುಂಬ ಡಿಸ್ಟರ್ಬೆನ್ಸ್. ನನ್ನ ವಾಯ್ಸ್ ನನಗೆ ಕೇಳೋಕ್ಕೆ ಬೇಜಾರಾಗುತ್ತೆ, ಅಷ್ಟು ಕೆಟ್ಟದಾಗಿ ರೆಕಾರ್ಡ್ ಆಗಿತ್ತು. ಸೊ ಹಾಗಾಗಿ ಇದನ್ನು ರೀಶೂಟ್ ಮಾಡ್ತಾ ಇದ್ದೀನಿ. ಅಪ್ಕಮಿಂಗ್ ಪ್ರಾಡಕ್ಟ್ಸಲ್ಲಿ ಏನಾಗುತ್ತೆ ಅಂದರೆ, ನಾನು ಆ ವಿಡಿಯೋಗೆ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಅಲ್ಲ. ಸೊ ಈಗ ಮತ್ತೆ ಪ್ಯಾಕ್ ಮಾಡಿ ಶೂಟ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ವಿತೌಟ್ ಔಟರ್ ಪ್ಯಾಕೇಜ್, ಜಸ್ಟ್ ದಟ್ ಯು ಪೀಪಲ್ ನೋ ದ್ಯಾಟ್. ಫಸ್ಟ್ ಈಗ ನಾವು ಹೇರ್ ಕೇರ್ ಸ್ಟಾರ್ಟ್ ಮಾಡೋಣ. ಹೇರ್ ಕೇರಲ್ಲಿ ಬಂದು ನಾನು ತುಂಬ ಕಮ್ಮಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ, ಹಾಗೆ ಶ್ಯಾಂಪೂಸ್ ಆರ್ಡರ್ ಮಾಡಿದ್ದೀನಿ. ಈ ಶ್ಯಾಂಪೂ ಬಂದು ಮಿನಿಮಲಿಸ್ಟ್ ಅಂತ ಬ್ರ್ಯಾಂಡು. ಸೊ ಇದು ಬಂದು ಮೆಲ್ಲಿಕ್ ಬಾಂಡ್ ರಿಪೇರ್ ಕಾಂಪ್ಲೆಕ್ಸ್, ಈ ರೇಂಜಿಂದ ಶ್ಯಾಂಪೂಸ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ರೇಂಜ್ ಇದೆ, ಶ್ಯಾಂಪೂ, ಕಂಡೀಷ್ನರ್ ಹಾಗೆ ಏರ್ ಮಾಸ್ಕ್ ಇದೆ. ನಾನು ಬಂದು ಜಸ್ಟ್ ಶ್ಯಾಂಪೂ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದು ಬಾಂಡ್ ರಿಪೇರ್ ಶ್ಯಾಂಪೂ ಆಗಿರೋದ್ರಿಂದ ನನ್ನ ಹೇರಲ್ಲಿ ಡ್ರೈನೆಸ್ ಇದೆ, ಬ್ರೇಕೇಜ್ ಇದೆ. ಸೊ ದಿಸ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ದ್ಯಾಟ್ ಬ್ರೇಕೇಜ್ ಮತ್ತು ಡ್ರೈನೆಸ್ನ. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿ. ಸೊ ನೆಕ್ಸ್ಟ್ ಬಂದು ಎಲ್ರಿಗೂ ಗೊತ್ತು, ಯಾರು ತುಂಬ ದಿನದಿಂದ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ, ಈ ಹೇರ್ ಸೀರಮ್ ಬಂದು ಲಾರಿಯಲ್ ಹೇರ್ ಸೀರಮ್ ಬಂದು ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಸೀರಮ್. ಸೊ ಇದು ಬಂದು ನೀವು ಹೇರ್ ಫ್ರಿಜ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನೀವು ಇದನ್ನು ಹೀಟ್ ಪ್ರೊಟೆಕ್ಟೆಂಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೀವು ಹೇರಲ್ಲಿ ಯಾವುದೇ ಸ್ಟೈಲಿಂಗ್ ಮಾಡೋಕ್ಕಿಂತ ಮುಂಚೆ, ಬ್ಲೋ ಡ್ರೈ ಮಾಡೋದಕ್ಕಿಂತ ಮುಂಚೆ, ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಏನೇ ಹೀಟಿಂಗ್ ಟೂಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಸೀರಮ್ನ ಅಪ್ಲೈ ಮಾಡ್ಬೋದು. ಸೊ ನಾನು ಬಂದು ಹೇರ್ ವಾಶ್ ಆದಮೇಲೆ ಜಸ್ಟ್ 1 to 2 ಪಂಪ್ಸ್ ತೊಗೊಂಡು ಅಲಾಂಗ್ ದ ಲೆಂತ್ ಆಫ್ ದ ಹೇರ್ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಅದು ಎಷ್ಟು ಬಾಟ್ಲು ಖಾಲಿ ಮಾಡಿದ್ದೀನೋ ಗೊತ್ತಿಲ್ಲ. ಅದು ಪ್ಯಾಕೇಜಿಂಗ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಬಾಟಲ್ದು, ಪಂಪ್ದು ಎಲ್ಲ ದಿ ಬೆಸ್ಟ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಸೀರಮ್ ಇನ್ ದ ಮಾರ್ಕೆಟ್. ಇದ್ರ ಜೊತೆಗೆ ಒಂದು ಹೇರ್ ಆಯಿಲ್ ಟ್ರೈ ಮಾಡೋಣ ಅಂದ್ಕೊಂಡೆ. ಇದೇನು ಫಸ್ಟ್ ಟೈಮ್ ಅಲ್ಲ ನಾನು ಟ್ರೈ ಮಾಡ್ತಾ ಇರೋದು. ಸಿನ್ಸ್ 4 to 5 yearsಯಿಂದ ನಾನು ಟ್ರೈ ಮಾಡಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನನಗೆ ಯಾವಾಗ ಹೇರ್ ಲೆಂತ್ ಬೇಕಿತ್ತು ಆಗ ಈ ಪರ್ಟಿಕ್ಯುಲರ್ ಹೇರ್ ಆಯಿಲ್ನ ನಾನು ರೆಗ್ಯುಲರಾಗಿ ಎವ್ರಿ ಆಲ್ಟರ್ನೇಟ್ ಡೇ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಇಟ್ ಹ್ಯಾಸ್ ಗಿವನ್ ಮೀ ದ ಬೆಸ್ಟ್ ರಿಸಲ್ಟ್ ಹೇರ್ ಲೆಂತ್ನ ಇಂಪ್ರೂವ್ ಮಾಡೋದ್ರಲ್ಲಿ. ಬಟ್ ಹೇರ್ ಫಾಲನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಾನು ಏನು ಡಿಫ್ರೆನ್ಸ್ ನೋಡಿಲ್ಲ. ಬಟ್ ಹೇರ್ ಲೆಂತ್ ಖಂಡಿತ 100% ನನಗೆ ನೋಟಿಸಬಲ್ ಡಿಫ್ರೆನ್ಸ್ ಕಾಣಿಸಿದೆ. ಈ ಹೇರ್ ಆಯಿಲ್ ಬಂದು ಇಂದುಲೇಖ ಬ್ರಿಂಗಾ ಹೇರ್ ಆಯಿಲ್ ಅಂತ, ಒನ್ ಆಫ್ ದ ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಜೊತೆಗೆ ಈ ಕೋಂಬ್ ಬರುತ್ತೆ, ಇದರಿಂದನೇ ನೀವು ಅಪ್ಲೈ ಮಾಡಿ ಆಮೇಲೆ ಮಸಾಜ್ ಮಾಡ್ಬೋದು. ನಾನು ಈ ಸತಿ ಸ್ವಲ್ಪ ದೊಡ್ಡ ಬಾಟಲ್ ತರಿಸ್ಕೊಂಡಿದ್ದೀನಿ. ಸೊ ಒನ್ ಆಫ್ ದ ರಿಪಿಟೇಟಿವ್ ಪರ್ಚೇಸ್ ಇದು ಆಫ್ಟರ್ ಎ ಲಾಂಗ್ ಟೈಮ್, ಬಿಕಾಸ್ ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೇರ್ ಲೆಂತ್ನ ಟ್ರಿಮ್ ಮಾಡಬೇಕು. ಆ್ಯಂಡ್ ಅಗೇನ್ ಐ ವಾಂಟ್ ಟು ಗ್ರೋ ಮೈ ಹೇರ್ ಲೆಂತ್ ಬ್ಯಾಕ್ ಅಂತ. ಸೊ ಇದನ್ನು ಮತ್ತೆ ವಾಪಸ್ ನನ್ನ ಹೇರ್ ಕೇರ್ ರೋಟೀನ್ಗೆ ಆ್ಯಡ್ ಮಾಡ್ಕೊತಿದ್ದೆ. ಸೊ ಹೇರ್ ಲೆಂತ್ಗೆ ಆಯಿತು, ಇವಾಗ ಹೇರ್ ರೀಗ್ರೋತ್ ಬಗ್ಗೆ ಅಡ್ರೆಸ್ ಮಾಡಬೇಕಲ್ಲ. ಹಾಗಾಗಿ ಇದು ವಿಶ್ ಕೇರ್ ಅಂತ ಬ್ರ್ಯಾಂಡು, ಹೇರ್ ಗ್ರೋತ್ ಸೀರಮ್ ಅಂತ. ಸೊ ನಾನು ಈ ಪ್ರಾಡಕ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿದೆ. ಜೊತೆಗೆ ನಾನು ಪರ್ಚೇಸ್ ಮಾಡಿದ ರೀಸನ್ ಬಂದು ಇದು ಇಂಗ್ರೀಡಿಯೆಂಟ್ಸ್. ಇದು ಬಂದು 3% ರೆಂಡೆಸಿಲ್ ಮತ್ತು ರೋಸ್ಮೆರಿ, ಬಯೋಟೀನ್, ಕೆಫೆನ್ ಎಲ್ಲ ಇದೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ ಬಂದು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಸೊ ಬಾಟಲ್ ಬಂದು ಈ ಥರ ಇರುತ್ತೆ, ಅರೌಂಡ್
30 ml ಇದೆ. ಸೊ ಎಲ್ಲಾದ್ರದ್ದು ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ, ಮತ್ತು ಪ್ರಾಡಕ್ಟ್ಸ್ ಡೈರೆಕ್ಟ್ ಬೈ ಮಾಡೋಕ್ಕೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ನಾನು ಫಸ್ಟ್ ಸತಿ ವಿಡಿಯೋ ಮಾಡಿದೆ ಅಂತ ಹೇಳ್ದೆ ಅಲ್ಲ, ಅವಾಗಲೇ ಮೇಲ್ಗಡೆ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಒಳಗಡೆ ಬಂದು ಸ್ವಲ್ಪ ಏನು ಲೀಕೇಜ್ ನೋಡಿ ಇನ್ನೂ ಹಾಗೆ ಇದೆ, ಲೀಕೇಜ್ ಆಗಿತ್ತು ಈ ಪ್ರಾಡಕ್ಟ್ಸು. ಸೊ ಅದು ಬಿಟ್ಟರೆ ಇದು ಬಂದು ಪಂಪ್ ಥರ ಬರುತ್ತೆ. ಸೊ ರೂಟ್ಸಿಗೆ ಅಪ್ಲೈ ಮಾಡಿದ್ರೆ, ಸೊ ಯಾರ್ಯಾರಿಗೆ ಹೇರ್ ಬಾಲ್ಡ್ ಪ್ಯಾಚಸ್ ಅಥವಾ ಹೇರ್ ಥಿನ್ನಿಂಗ್ ಆಗ್ತಾ ಇರುತ್ತೆ, ಸೊ ಅದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಅಪ್ಲಿಕೇಶನ್ ಮಾಡಿ ನನ್ನ ಹೇರ್ ಗ್ರೋತಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ದಿಸ್ ಈಸ್ ಎ ನ್ಯೂ ಪ್ರಾಡಕ್ಟ್, ಐ ಆಮ್ ಆಲ್ಸೋ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಹೇರ್ ಕೇರಲ್ಲಿ ಲಾಸ್ಟ್ ಪ್ರಾಡಕ್ಟ್ ಬಂದು ಶ್ಯಾಂಪೂ ಆರ್ಡರ್ ಮಾಡಿದ್ದೀನಿ ಲಾರಿಯಲ್ ಅವರಿಂದ. ಸೊ ನಮ್ಮೆಲ್ರಿಗೂ ಗೊತ್ತಿರೋಂಗೆ ಹೈಲೋರಾನಿಕ್ ಆ್ಯಸಿಡ್ ಬಂದು ಅದ್ರ ಪ್ರಾಪರ್ಟೀಸ್ ಬಂದು ಮಾಯ್ಶ್ಚರ್ನ ರಿಟೈನ್ ಮಾಡೋದ್ರ ಜೊತೆಗೆ ಎನ್ವಿರಾನ್ಮೆಂಟಿಂದ ಮಾಯ್ಶ್ಚರ್ನ ತೊಗೊಂಡು ನಮ್ಮ ಸ್ಕಿನ್ನಿಗೆ ವಾಪಸ್ ಕೊಡುತ್ತೆ ವೆನೆವರ್ ವಿ ಯೂಸ್ ಹೈಲೋರಾನಿಕ್ ಸೀರಮ್. ಇವಾಗ ಅದನ್ನು ಹೇರ್ ಕೇರ್ ರೇಂಜಲ್ಲಿ ಅವ್ರು ತಂದಿರೋದ್ರಿಂದ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ನಾನು ಬಂದು ಹೇರ್ ಡ್ರೈ ಇದೆ, ಮತ್ತು ನ್ಯಾಚುರಲಾಗಿ ನೀವೇನಾದರೂ ಹೇರ್ ಕಲರಿಂಗ್ ಅಥವಾ ಹೇರ್ ಟ್ರೀಟ್ಮೆಂಟ್ಸ್ ಲೈಕ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ರೆಗ್ಯುಲರಾಗಿ ಸ್ಟೈಲ್ ಮಾಡೋರಾದರೆ ಡ್ರೈನೆಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾನು 3 to 4 ಟೈಮ್ಸ್ ಹೇರ್ ವಾಶ್ ಮಾಡ್ತೀನಿ ಇನ್ ಎ ವೀಕ್. ರೆಗ್ಯುಲರಾಗಿ ಹೇರ್ ವಾಶ್ ಇಂದ ಕೂಡ ಹೇರ್ ಡ್ರೈನೆಸ್ ಬರುತ್ತೆ. ಈ ಶ್ಯಾಂಪೂನ ಟ್ರೈ ಮಾಡಬೇಕು ಅಂತ ದೊಡ್ಡ ಬಾಟ್ಲು ತರಿಸ್ಕೊಂಡಿದ್ದೀನಿ ನಾನು 1 ಲೀಟರ್ದು. ನನಗೆ ಹೇರ್ ಲೆಂತ್ ಕೂಡ ಜಾಸ್ತಿ ಇರೋದ್ರಿಂದ ತುಂಬ ದಿನ ಏನು ಬೇಕಾಗಲ್ಲ ಇದಕ್ಕೆ ಖಾಲಿ ಮಾಡೋಕ್ಕೆ. ಸೊ ಇದು ಫಸ್ಟ್ ಟೈಮ್ ನಾನು ನೆಕ್ಸ್ಟ್ ಬಂದು ನಾವು ಬಾಡಿ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡೋಣ. ಜಾಸ್ತಿ ಏನು ಪ್ರಾಡಕ್ಟ್ಸ್ ಇಲ್ಲ ಎಗೇನ್ ಈ ಕ್ಯಾಟಗರಿಯಲ್ಲಿ ಕೂಡ. ನಿಮ್ಮೆಲ್ರಿಗೂ ಚೆನ್ನಾಗತ್ತು ಬಾಡಿ ಕೇರಲ್ಲಿ ನಿವ್ಯಾ ರೋಲ್ ಆನ್ ಎವ್ರಿ ಸಿಂಗಲ್ ನೈಕಾ ಪರ್ಚೇಸಲ್ಲಿ ನನ್ನ ಹತ್ರ ಖಂಡಿತ ಇರಬೇಕು. ಸೊ ನಾನು ಆಲ್ರೆಡಿ 2 ತರಿಸ್ಕೊಂಡಿದ್ದೀನಿ. ಇದು ಬ್ಯಾಕಪ್ ಅಲ್ಲ, ಬ್ಯಾಕಪ್ಪಿನ ಬ್ಯಾಕಪ್ ಅಂತ ಹೇಳಬೇಕು. ಇದು ಒಂದು ಪ್ರಾಡಕ್ಟ್ ಐ ಕಾಂಟ್ ಲೀವ್ ವಿತೌಟ್. ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ನೀವು ಇಲ್ಲಿ ತನಕ ಟ್ರೈ ಮಾಡಿಲ್ಲ ಅಂದರೆ ಬಾಡಿ ರೋಲ್ ಆನ್ಸ್ ಖಂಡಿತ ಟ್ರೈ ಮಾಡಿ. ಇದು ನಿಮಗೆ ಏನು ಸ್ಟೇನ್ ಮಾಡಲ್ಲ ಕ್ಲೋತ್ಸ್. ನಾನು ಬಾಡಿ ರೋಲ್ ಆನ್ನ ಆರ್ಡರ್ ಮಾಡಿದ್ದೀನಿ. ಅದು ಬಂದು ಕೆಮಿಸ್ಟ್ ಪ್ಲೇ ಅಂತ. ಏನಕ್ಕೆ ಇದನ್ನು ಆರ್ಡರ್ ಮಾಡಿದೆ ಅಂದರೆ ಈ ರೋಲಾನಲ್ಲಿ 5% AHA ಇದೆ. ಸೊ AHA ಬಂದು ಅದ್ರ ಪ್ರಾಪರ್ಟೀಸ್ ಬಂದು ನಿಮ್ಮದು ಅಂಡರ್ಆರ್ಮಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಎಕ್ಸ್ಫೋಲಿಯೇಟ್ ಮಾಡೋದ್ರ ಜೊತೆಗೆ ಡಾರ್ಕ್ನೆಸ್ನ ರೆಡ್ಯೂಸ್ ಮಾಡುತ್ತೆ. ನಾನು ಟ್ರೈ ಮಾಡಬೇಕಿತ್ತು ಇದು. ಸೊ ಇದು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡ್ತಿರೋದು. ಸೊ ಹಾಗಾಗಿ ಸ್ಟೇನ್ ಮಾಡುತ್ತಾ ಅಡೋರ್ನ ಕಂಟ್ರೋಲ್ ಮಾಡುತ್ತಾ ನನಗೂ ಏನೂ ಐಡಿಯಾ ಇಲ್ಲ. ಸೊ ಟ್ರೈ ಮಾಡಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಒಂಥರ ಲಿಟಲ್ ಸಿಟ್ರಸ್ ಮತ್ತು ಸ್ಯಾಂಡಲ್ವುಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಆ ಥರ ಏನೋ ಸ್ಮೆಲ್ ಬರ್ತಿದೆ. ಇಟ್ ಗಾಟ್ ಎ ಸ್ಟ್ರಾಂಗ್ ಸ್ಮೆಲ್. ಇಲ್ಲಿ ರೋಲ್ ಆನ್ ಇಲ್ಲಿ ಅಪ್ಲೈ ಮಾಡಿದ್ದೀನಿ, ಕಾಣಿಸ್ತಿದ್ಯಾ? ಅಪ್ಲೈ ಮಾಡಿದ್ಮೇಲೆ ಸ್ಟ್ರಾಂಗ್ ಸ್ಮೆಲ್ ಅನಿಸಿದೆ, ಹಾಗೆ ಮಾಡಿದಾಗ ಏನೂ ಅನಿಸ್ಲಿಲ್ಲ. ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಟು ಇಟ್. ಇಟ್ಸ್ ಸ್ಲೈಟ್ಲಿ ಕನ್ಫ್ಯೂಸಿಂಗ್, ಸ್ವಲ್ಪ ಸಿಟ್ರಸ್ ಆಗಿದೆ, ಸ್ವಲ್ಪ ಸ್ಯಾಂಡಲ್ವುಡ್ ಥರನೂ ಬರ್ತಿದೆ. ಸೊ ದಟ್ಸ್ ವಾಟ್ ಇಟ್ ಇಸ್. ಒನ್ ಮೋರ್ ವಿಶ್ ಕೇರ್ ಪ್ರಾಡಕ್ಟ್ ಇದೆ. ಇದು ಬಂದು ರೋಸ್ ವಾಟರ್. ಸೊ ನಾನು ತುಂಬ ದಿನದಿಂದ ಯಾವುದಾದ್ರೂ ಹೊಸದಾಗಿ ರೋಸ್ ವಾಟರ್ನ ಟ್ರೈ ಮಾಡಬೇಕು ಅಂತ ಇದ್ದೆ. ಸೊ ಇದರಲ್ಲಿ ಕಂಪ್ಲೀಟ್ಲಿ ಡಿಸ್ಟಿಲ್ಡ್ ರೋಸ್ ವಾಟರ್ 100%, ಬೇರೆ ಏನು ಅಡಿಷ್ನಲ್ ಇಲ್ಲ, ಎಕ್ಸ್ಟ್ರಾ ಫ್ರೇಗ್ರೆನ್ಸ್ ಇಲ್ಲ. ಬೇರೆ ಕೆಲವು ಬ್ರ್ಯಾಂಡ್ಸ್ಗಳು ನಾನು ಟ್ರೈ ಮಾಡಿ ಇಷ್ಟ ಆಗಿರಲಿಲ್ಲ. ಸೊ ಇದು ಆಲ್ರೆಡಿ ನಾನು ಸ್ಪ್ರೇ ಮಾಡಿ 2-3 ಸತಿ ಯೂಸ್ ಮಾಡಿದ್ದೀನಿ. ತುಂಬ ಮೈಲ್ಡಾಗಿ ನ್ಯಾಚುರಲ್ ಆಗಿ ಆ ರೋಸ್ ಪೆಟಲ್ಸ್ ಏನು ಫ್ರೆಗ್ರೆನ್ಸ್ ಇರುತ್ತೆ ತುಂಬ ಮೈಲ್ಡಾಗಿ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಬಡ್ಜೆಟ್ ಫ್ರೆಂಡ್ಲಿ. ನೀವೇನಾದರೂ ಹೊಸ ಒಂದು ರೋಸ್ ವಾಟರ್ ಟ್ರೈ ಮಾಡಬೇಕು ಅಂತ ಇದ್ದರೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಪರ್ಸ್ನಲಿ. ಅದಾದಮೇಲೆ ಪ್ಲಮ್ಮಿಂದ 2 ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ಒಂದು ಬಂದು ರೀಪರ್ಚೇಸ್, ಇದು ಬಂದು ಕ್ಯಾಂಡಿ ಮೆಲ್ಟ್ಸ್ ಅಂತ ಅವ್ರದ್ದು ಲಿಪ್ ಬಾಮ್ ಬಬಲ್ ಗಮ್ ಫ್ಲೇವರಲ್ಲಿ. ಇದರಲ್ಲಿ ಏನು ಕಲರ್ಸ್ ಜಾಸ್ತಿ ಏನು ಬಿಡಲ್ಲ. ಇಟ್ಸ್ ಎ ವೆರಿ ಫ್ಲೆಶ್ ಕಲರ್, ತುಂಬ ನ್ಯಾಚುರಲ್ ಆಗಿರುತ್ತೆ. ಸುಮ್ಮನೆ ಪ್ಲೇನ್ ಹಚ್ಕೊಂಡಂಗೆ ಇರುತ್ತೆ. ಇದು ಯಾವ ಕಲರ್ ಕೂಡ ಕೊಡಲ್ಲ ಲಿಪ್ಸಿಗೆ. ಬಟ್ ಇಟ್ ಸ್ಮೆಲ್ಸ್ ಸೋ ಗುಡ್, ಲೈಕ್ ಎ ಥಿಕ್ ಮಾಸ್ಕ್ ಥರ ಹಚ್ಕೊಂಡು ಬಿಟ್ಬಿಡ್ತೀನಿ ನಾನು. ಆ್ಯಂಡ್ ಇಟ್ ಸ್ಮೆಲ್ಸ್ ದಟ್ ಬಬ್ಲಿಗಿ ಕೈಂಡ್ ಆಫ್ ಎ ಥಿಂಗ್. ರೀಪರ್ಚೇಸ್ 100% ರಿಕಮೆಂಡಿಂಗ್. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಇದೆ ವಿತ್ ಕಲರ್, ಲೈಕ್ ಜಾಮೂನ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಈ ಥರದ್ದೆಲ್ಲ ಯು ಕ್ಯಾನ್ ಟ್ರೈ ಇಟ್. ಆಲ್ಸೋ ಪ್ಲಮ್ ಕ್ಲೆನ್ಸಿಂಗ್ ಬಾಮ್ ಕೂಡ ರೀಪರ್ಚೇಸ್ ಇದು. ಸೊ ನಿಮಗೇನಾದರೂ ಕ್ಲಿನಿಕ್ ಟೇಕ್ ದ ಡೇ ಆಫ್ ಬಾಮ್ ಅಂತ ಏನಿದೆ, ಸೊ ಅದೇ ಥರ ಇದು ಪ್ಲಮ್ ಮತ್ತು ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಇರೋಂಥದ್ದು ಹ್ಯೂಜ್ ಕಂಟೈನರ್. ನೀವು ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಸೊ ಅರೌಂಡ್ 500-600 ರುಪೀಸ್ಗೆ ಬರುತ್ತೆ. ಇದು ಬಂದು ಮೇಕಪ್ ರಿಮೂವರ್, ಒಂದು ಬಾಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಇದೇನಿಲ್ಲ,
ಓಪನ್ ಮಾಡಿದ್ರೆ ನಿಮ್ಗೊಂದು ಈ ಥರ ಕ್ರೀಮ್ ಟೆಕ್ಸ್ಚರ್ ಇರುತ್ತೆ. ಸೊ ನಿಮ್ದು ಏನು ಫೇಸ್ ಡ್ರೈ ಇರುತ್ತೆ ಅದಕ್ಕೇ ಮಸಾಜ್ ಮಾಡಿದ್ರೆ ಸಾಕು. ಪೀ ಸೈಜ್ ತುಂಬ ಕಮ್ಮಿ ಕ್ವಾಂಟಿಟಿ ತೊಗೊಂಡು ಇಡೀ ಫೇಸಿಗೆ ಮಸಾಜ್ ಮಾಡಿದ್ರೆ, ಇನ್ಕ್ಲೂಡಿಂಗ್ ನಿಮ್ಮ ವಾಟರ್ ಪ್ರೂಫ್ ಮೇಕಪ್. ಸೊ ಮೇಕಪ್ ಇಲ್ಲದೇ ಸನ್ಸ್ಕ್ರೀನ್ನ ಯೂಸ್ ಮಾಡೋರಾದ್ರೂ ದಯವಿಟ್ಟು ಅದನ್ನು ರಿಮೂವ್ ಮಾಡೋಕ್ಕೆ ಮೇಕಪ್ ರಿಮೂವರ್ನ ಯೂಸ್ ಮಾಡಿ. ಬಿಕಾಸ್ ಸನ್ಸ್ಕ್ರೀನ್ ಇಸ್ ಕ್ವೈಟ್ ಸ್ಟ್ರಾಂಗರ್. ಸುಮ್ಮನೆ ಹಾಗೆ ಕ್ಲೆನ್ಸಿಂಗಲ್ಲಿ ಬರಲ್ಲ, ಡಬಲ್ ಕ್ಲೆನ್ಸಿಂಗ್ ಖಂಡಿತ ರಿಕ್ವೈರ್ಮೆಂಟ್ ಇದೆ ನೀವು ಮೇಕಪ್ ಅಪ್ಲಿಕೇಶನ್ ಮಾಡಿಲ್ಲ ಅಂದ್ರೂ. ಸೊ ಇದು ಬಂದು ಆಲ್ಟರ್ನೇಟ್ ಪರ್ಚೇಸ್ ನನ್ನ ಕ್ಲಿನಿಕ್ ಟೇಕ್ ದ ಡೇ ಆಫ್ ಬಾಮ್ಗೆ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ. ಸ್ಟಿಲ್ ಇಟ್ ಈಸ್ ಎ ಗುಡ್ ಪರ್ಚೇಸ್ ಫ್ರಮ್ ಪ್ಲಮ್ ಆ್ಯಂಡ್ ಇಟ್ ಈಸ್ ಎ ರೀಪರ್ಚೇಸ್ 100% ರೆಕಮೆಂಡಿಂಗ್. ಇಷ್ಟೆಲ್ಲ ತೊಗೊಂಡ್ಮೇಲೆ ಸನ್ಸ್ಕ್ರೀನ್ ತೊಗೊಳ್ಳದೇ ಇದ್ದರೆ ಹೇಗಾಗುತ್ತೆ? ಸೊ ನಾನು ಬಂದು ಇದು ಬಂದು ರಿಪೀಟೆಡ್ ರೀಪರ್ಚೇಸ್. ಇದು ಕೂಡ ಬಂದು ಅಕ್ವಾಲಜಿಕನಲ್ಲಿ ಹೈಲೋರಾನಿಕ್, ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ಡ್ರೈ ಸ್ಕಿನ್. ಸೊ ಅದ್ರ ಜೊತೆಗೆ ಈ ಥರ ಹೈಲೋರಾನಿಕ್ ಆ್ಯಸಿಡ್ ಸನ್ಸ್ಕ್ರೀನ್ ಸಿಕ್ಕಿದ್ರಂತೂ 100% ಐ ಆಮ್ ಬೈಯಿಂಗ್. ಇಟ್ ಈಸ್ ಝೀರೋ ವೈಟ್ ಕಾಸ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಥಿನ್ ಒಂದು ಫಾರ್ಮುಲೇಷನ್. ತುಂಬ ಈಸಿಯಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ 50 SPF ಇದೆ, 50+++ PA UVA UVB ಇದೆ. ಇಟ್ ಕಮ್ಸ್ ಇನ್ ಎ ಪಂಪ್ ಥಿಂಗ್, ಲೈಟ್ ವೇಟ್ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ರೀಪರ್ಚೇಸ್ 100%. ಐ ಆಮ್ ರೆಕಮೆಂಡಿಂಗ್ ದಿಸ್ ಸನ್ಸ್ಕ್ರೀನ್ ಆಲ್ಸೋ. ಆ್ಯಂಡ್ ದ ಲಾಸ್ಟ್ ಸ್ಕಿನ್ ಕೇರ್ ಮತ್ತು ಬಾಡಿ ಕೇರ್ ರೇಂಜಲ್ಲಿ ಯಾರಿಗೆ ಈ ಪ್ರಾಡಕ್ಟ್ ಗೊತ್ತಿಲ್ಲ ಅಂತ ಹೇಳಿ, ಇಟ್ಸ್ ಎ OG ಪ್ರಾಡಕ್ಟ್. ಕಂಪಲ್ಸರಿಯಾಗಿ ನನ್ನ ಮೇಕಪ್ ವ್ಯಾನಿಟಿಯಲ್ಲಿರ್ಬೋದು, ಬ್ರೈಡಲ್ ವ್ಯಾನಿಟಿಯಲ್ಲಿರ್ಬೋದು 100% ಈ ಪ್ರಾಡಕ್ಟ್ ಇರುತ್ತೆ. ಇಫ್ ಯು ಹ್ಯಾವ್ ಎ ಇರಿಟೇಷನ್ ಇರ್ಬೋದು, ಅಥವಾ ರೆಡ್ನೆಸ್ ಆದಾಗ, ಫೇಸ್ ಶೇವ್ ಮಾಡಿದಾಗ, ಜಸ್ಟ್ ಸ್ಕಿನ್ನ ಕೂಲಿಂಗ್ ಮಾಡಬೇಕು ಅಂದಾಗ, ಇರಿಟೇಷನ್ ಆದಾಗ ಈ ಪ್ರಾಡಕ್ಟನ್ನ ಅಪ್ಲೈ ಮಾಡಿದ್ರೆ ಐ ಫೀಲ್ ಸ್ಕಿನ್ ಬಂದು ಕಾಮ್ ಆಗುತ್ತೆ ಮತ್ತು ಒಂಥರ ಆ ಕಂಟ್ರೋಲ್ ಸಿಗುತ್ತೆ ರೆಗ್ಯುಲರ್ ಅಪ್ಲಿಕೇಶನಿಂದ ನನಗೆ ಇದನ್ನು. ಸೊ ನೆಕ್ಸ್ಟ್ ಕ್ಯಾಟಗರಿ ಬಂದು ಮೇಕಪ್. ಸೊ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಮೇಕಪ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಯಾವಾಗಲೂ. ಸೊ ಮೇಕಪ್ ಆಲ್ರೆಡಿ ಹೇಳ್ದಂಗೆ ನಾನು ಪ್ರಾಡಕ್ಟ್ಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಫಸ್ಟ್ ಬಂದು ರೀಕೋಡಿಂದ ಇದು 2 ಬ್ರಷನ್ನು ಆರ್ಡರ್ ಮಾಡಿದ್ದೆ. ಪ್ಯಾಕೇಜ್ ಬಂದು ಈ ಥರ ಬರುತ್ತೆ. ಸೊ ಈ ಥರ ಕಳಿಸಿರ್ತಾರೆ. ಒಂದು ಬಂದು ಹೈಲೈಟಿಂಗ್ ಬ್ರಷ್, ಇನ್ನೊಂದು ಬಂದು ನೋಸ್ ಕಾಂಟೋರಿಂಗ್ ಬ್ರಷ್. ಎಸ್ಪೆಷಲಿ ಈ ನೋ ಕಾಂಟೋರಿಂಗ್ ಬ್ರಷಲ್ಲಿ ಈ ಬ್ರಿಸಲ್ಸ್ ಇರ್ಬೋದು, ಈ ಥಿಕ್ನೆಸ್, ಈ ಸೈಜ್ ಇರ್ಬೋದು ಪರ್ಫೆಕ್ಟ್ ಆಗಿದೆ ನೋಸ್ ಕಾಂಟೋರಿಂಗಿಗೆ. ಪರ್ಸ್ನಲ್ ಯೂಸಿಗೆ ಇರ್ಬೋದು, ನನ್ನ ಕ್ಲೈಂಟ್ ಯೂಸಿಗೆ ಇರ್ಬೋದು. ಬಟ್ ಏನು ಒಂದು ಡ್ರಾಬ್ಯಾಕ್ ಅನಿಸಿದೆ ಅಂದರೆ ಒಂಥರ ವೆರಿ ಸ್ಟ್ರಾಂಗ್ ಸ್ಮೆಲ್ ಬರ್ತಿದೆ. ಸೊ ಡೈರೆಕ್ಟ್ ಸ್ಕಿನ್ನಲ್ಲಿ ಹಾಕಲಿಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಫಸ್ಟ್ ಇದನ್ನು ಒಂದು ಸತಿ ವಾಶ್ ಮಾಡಿ ಅದಾದಮೇಲೆ ಯೂಸ್ಗೆ ಇದು ಮಾಡ್ತೀನಿ. ಬಟ್ ಬ್ರಿಸಲ್ಸ್ ಆ್ಯಂಡ್ ಆಲ್ ಲುಕ್ಸ್ ಸಾಫ್ಟ್. ಬಟ್ ಎಷ್ಟು ದಿನ ಹಿಂಗೆ ಹೋಲ್ಡ್ ಮಾಡುತ್ತೆ, ಅಥವಾ ಏನಾದರೂ ವಾಶ್ಗೆ ಹಾಕಿದಾಗ ಈ ಹೇರೆಲ್ಲ ಆಚೆ ಬರುತ್ತಾ ನೋಡಬೇಕು. ಅದು ಬಿಟ್ಟರೆ ಐ ಥಿಂಕ್ ಸೋ ಫಾರ್ ಇಟ್ ಈಸ್ ಗುಡ್, ವೆರಿ ಸ್ಟಡಿ ಹ್ಯಾಂಡಲ್. ಇಲ್ಲಿ ಸ್ವಲ್ಪ ರೋಸ್ ಗೋಲ್ಡ್ ಥರ ಈ ಹ್ಯಾಂಡಲ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಅನಿಸ್ತಿದೆ. ಒಳ್ಳೆ ಗುಡ್ ಕ್ವಾಲಿಟಿ ಬ್ರಷ್ ಥರನೇ ಇದೆ. ಅದಾದಮೇಲೆ ಈ ಪ್ಯಾಕಿಂದ ಡಿಯೋ ಬ್ಲೆಂಡರ್ನ ತರಿಸ್ಕೊಂಡಿದ್ದೆ ಆಲಿವ್ ಕಟ್ ಶೇಪಲ್ಲಿ. ಸೊ ಇನ್ನೊಂದು ಕಾರ್ನರ್ನ ರೀಚ್ ಮಾಡೋಕ್ಕಿರ್ಬೋದು. ತುಂಬ ಸಾಫ್ಟ್, ಎಷ್ಟು ಬ್ಲೆಂಡರ್ಸ್ ಇದ್ದರೂ ಸಾಲಲ್ಲ ನನಗೆ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಒನ್ ಆಫ್ ದ ಬ್ರ್ಯಾಂಡ್ ನಾನು ಬ್ಲೆಂಡರ್ಸ್ಗೆ ಟ್ರಸ್ಟ್ ಮಾಡೋದು ಅಂದರೆ ಪ್ಯಾಕ್. ವೆರಿ ಸಾಫ್ಟ್ ಆ್ಯಂಡ್ ಕುಷನಿ ಆಗಿದೆ. ಸೊ ಹೋಪಿಂಗ್ it gives the right amount of the smoothness and coverage, absorption of the product. ಸೊ ಇದು ಬಂದು ಪೇರಲ್ಲಿತ್ತು, ಸೊ ನಾನು ಹಾಗೆ ತೊಗೊಂಡಿದ್ದೀನಿ. ಡಿಫ್ರೆಂಟ್ ಶೇಪ್ಸಲ್ಲೂ ಇರುತ್ತೆ. ಸೊ ದಿಸ್ ಈಸ್ ಅ ಆಲಿವ್ ಕಟ್ ಕೈಂಡ್ ಆಫ್ ಎ ಥಿಂಗ್, ವೆರಿ ಈಸಿ ಟು ಯೂಸ್. ಮತ್ತು ವೈರಲ್ ಆಗಿರೋ ಮೆಬಿಲಿನ್ ಲಿಫ್ಟರ್ ಗ್ಲಾಸ್ ಶೇಡ್ ಬಂದು ಒಂದು ಮೂನ್, ಇನ್ನೊಂದು ಬಂದು ಪೆಟಲ್ ಅಂತ. ಇದು ಬಂದು ಪೆಟಲ್. ಶೇಡ್ ಮೂನ್ ಬಂದು ನಂದು ರೀಪರ್ಚೇಸ್. ಸೊ ಇದು ಆಲ್ರೆಡಿ ನನ್ನ ಬ್ರೈಡಲ್ ವ್ಯಾನಿಟಿಯಲ್ಲಿದೆ. ಸೊ ನಾನು ಪರ್ಸ್ನಲ್ ಯೂಸಿಗೆ ಅಂತ ಇನ್ನೊಂದು ತೊಗೊಂಡಿದ್ದೀನಿ. ಅಪ್ಲೈ ಮಾಡೋಣ ಅನ್ಸತಿ. ಇಟ್ ಸ್ಮೆಲ್ಸ್ ಆಲ್ಸೋ ಸೋ ಗುಡ್ ಆ್ಯಂಡ್ ಆಲ್ಸೋ ಗಿವ್ಸ್ ಯು ಎ ಗ್ಲಾಸಿ, ವೆರಿ ಪ್ಲಂಪಿಂಗ್, ಲಕ್ಸುರಿಯಸ್ ಫೀಲಿಂಗ್ ಆನ್ ದ ಲಿಪ್ಸ್. ಇದು ಬಂದು 4 ಶೇಡಲ್ಲಿ ಅವೈಲೇಬಲ್ ಇದೆ. ಇವಾಗ ಏನಾದರೂ ಹೊಸದಾಗಿ ಶೇಡ್ ಲಾಂಚ್ ಮಾಡಿದರೆ ಗೊತ್ತಿಲ್ಲ. ಸೊ ಇದು ಬಂದು ಸ್ಲೈಟ್ಲಿ ವಾರ್ಮ್ ಶೇಡಲ್ಲಿದೆ. ಇದು ಬಂದು ಪಿಂಕ್ ಶೇಡಲ್ಲಿದೆ. ಇದಕ್ಕೆ ಏನಾದರೂ ಟ್ರೆಂಡಿಂಗಲ್ಲಿದೆ ಅಂದರೆ ಈ ಮಸ್ಕಾರ. ಸೊ ಇದು ಬಂದು ಪನೋರಾಮಾ 1.4x ಮಸ್ಕಾರ ಅಂತ. ಯಾರನ್ನು ನೋಡಿದ್ರು ಇದ್ರ ಬಗ್ಗೆ ದೇ ಆರ್ ಸೇಯಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್ ಕಂಪೇರಿಂಗ್ ಫಾರ್ ಅ ಹೈ ಎಂಡ್ ಮಸ್ಕಾರ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಟ್ರೈ ಮಾಡೋಕ್ಕೆ ಅಂತ, ಬಿಕಾಸ್ ಐ ಆಮ್ ಎ ಮಸ್ಕಾರ ಗರ್ಲ್. ಏನಾದರೂ ಡ್ರೈ ಅಂಡರ್ ಐಸ್ ಅಥವಾ ಒಂದು ಹೈಡ್ರೇಟಿಂಗ್ ಕನ್ಸೀಲರ್ನ ನೋಡಿ 100% ರೆಕಮೆಂಡಿಂಗ್ ಕೆ ಬ್ಯೂಟಿ ಕನ್ಸೀಲರ್ಸ್. ಸೊ ನಾನು ಯೂಸ್ ಮಾಡೋ ಶೇಡು ಸ್ಟಾಕಲ್ಲಿ ಇರಲಿಲ್ಲ. ಈ ಸತಿ ಬೇರೆ ಶೇಡ್ ತರಿಸಿದ್ದೀನಿ. ಅದು ಬಂದು 140Y ಮೀಡಿಯಮ್ ಅಂತ. ಸೊ ಅಂಡರ್ ಐ ತುಂಬ ಡ್ರೈನೆಸ್ ಇದೆ, ಅಥವಾ ನೀವು ಡ್ರೈ ಸ್ಕಿನ್ ಟೈಪ್ ಅವರಾಗಿರ್ಬೋದು,
ನೀವೊಂದು ಲೈಟ್ ವೇಟ್ ಮಸ್ಕಾರ ಯೂಸ್ ಬೇಕು ಅಂತ ಅನ್ನೋದೇ ಆದರೆ ಸೊ ಪ್ಲೀಸ್ ಟ್ರೈ ಒನ್ಸ್ ಕೆ ಬ್ಯೂಟಿ ಮಸ್ಕಾರ. ಸ್ವಲ್ಪ ಸ್ಮೆಲ್ ಇದ್ರೂ ದ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಥರ ಏನೋ ಒಂದು ಸ್ಮೆಲ್ ಬರುತ್ತೆ ಇದರಲ್ಲಿ. ಅದಿದ್ರೂ ಇಟ್ ಈಸ್ ವೆರಿ ಹೈಡ್ರೇಟಿಂಗ್ ಮೀಡಿಯಮ್ ಕವರೇಜ್ ಕನ್ಸೀಲರ್ ಅಂತ ಹೇಳ್ಬೋದು. 100% ರೀಪರ್ಚೇಸಿಂಗ್ ದ ಮೊಮೆಂಟ್ ಇಟ್ ಕಮ್ಸ್ ಇನ್ ಮೈ ಶೇಡ್. ಎಷ್ಟು ಜನ ಲ್ಯಾಕ್ಮಿ ಬ್ರ್ಯಾಂಡ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮೇಕಪ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲ. ಸೊ ಲ್ಯಾಕ್ಮಿಯಿಂದ ಈ ಹೊಸ ಕಾಂಪ್ಯಾಕ್ಟ್ ಇದೆ 9 to 5. ಇದು ಬಂದು ನ್ಯೂ ಪ್ಯಾಕೇಜಿಂಗ್. ನನ್ನ ಹತ್ರ ಓಲ್ಡ್ ಪ್ಯಾಕೇಜಿಂಗ್ ಕೂಡ ಇದೆ. ಇದು ಬಂದು ಮೋಸ್ಟ್ಲಿ ರೋಸ್ ಗೋಲ್ಡ್ ಥರ ಇತ್ತು ಪ್ಯಾಕೇಜ್. ಇದು ಬಂದು ಹಳೆ ಪ್ಯಾಕೇಜಿಂಗ್, ಇದು ಬಂದು ಹೊಸ ಪ್ಯಾಕೇಜಿಂಗ್. ಸೊ ಒನ್ ಆಫ್ ದ ಕಂಫರ್ಟಬಲ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ನಿಮ್ಮ ಶೇಡ್ ಸಿಕ್ಕಿದ್ರೆ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹ್ಯಾವ್ ಯೂಸ್ಡ್ ಆಲ್ ದ ಲಕ್ಸುರಿ ಹೈ ಆ್ಯಂಡ್ ಕಾಂಪ್ಯಾಕ್ಟ್ ಆಲ್ಸೋ. ಇದು ಹೇಗೇನೆಂದರೆ ಕ್ವಿಕ್ಕಾಗಿ ನನಗೆ ಡೇ ಟು ಡೇ ಇದರಲ್ಲಿ ತುಂಬ ಸ್ಕಿನ್ ಫ್ರೆಂಡ್ಲಿಯಾಗಿ ಲೈಟ್ ವೆಯ್ಟಾಗಿ ಬೇಕಂದಾಗ ನಾನು ಈ ಕಾಂಪ್ಯಾಕ್ಟ್ ಅಥವಾ ಇದು ಜಸ್ಟ್ ನಾನು ಬ್ಯಾಗಲ್ಲಿ ಹಾಕಿ ಬಿಟ್ಟಿರ್ತೀನಿ. ಇದು ಬಂದು ಓಲ್ಡ್ ಪ್ಯಾಕೇಜಿಂಗ್ ನೀವು ನೋಡ್ಬೋದು ಆ್ಯಂಡ್ ಇಟ್ಸ್ ಎ ನ್ಯೂ ಪ್ಯಾಕೇಜಿಂಗ್. ನೈಕಾದವರು ಹೊಸ ಲಾಂಚ್ ಮಾಡಿದ್ದಾರೆ ಲಿಪ್ ಆಯಿಲ್ಸ್ ಬಂದು. ಅದನ್ನು ಲಿಪ್ ಗ್ಲೇಸ್ ಅಂತ ಕರೆದಿದ್ದಾರೆ. ಅರೌಂಡ್ 5 ಡಿಫ್ರೆಂಟ್ ಶೇಡ್ಸಲ್ಲಿ ಇದೆ. ಸೊ ನಾನು ಬಂದು 2 ಶೇಡ್ ತರಿಸಿದ್ದೀನಿ. ಒಂದು ಬಂದು ಚೆರಿ ಕಸ್ಟರ್ಡ್ ಅಂತ, ಇನ್ನೊಂದು ಬಂದು ಜೆಲಿ ಜಾಮ್. ಇದು ಬಂದು ಲಿಪ್ ಆಯಿಲ್ಸ್, ಬಟ್ ಇದು ನೋಡಿದ್ರೆ ಸ್ಟ್ರಾಂಗ್ ಲಿಪ್ ಏನು ಬಾಮ್ ಅಥವಾ ಟಿಂಟ್ ಗ್ಲಾಸ್ ಥರ ಕಾಣಿಸ್ತಿದೆ. ಇದು ಬಂದು ನೋಡ್ಬೋದು ತುಂಬ ಲೈಟ್ ಟಿಂಟ್ ಇದೆ. So it leaves a color, a tinted, shiny, mostly like a lip gloss kind of a thing, but it is a lip oil. It smells like a bakery. In one shade kuda swatch ಮಾಡ್ತೀನಿ. ಇದು ಮೋಸ್ಟ್ಲಿ ಟ್ರಾನ್ಸ್ಪರೆಂಟ್ ಬರುತ್ತೆ ಅನ್ಸುತ್ತೆ. ಯಾ, ಲಿಪ್ಸ್ಟಿಕ್ ಟಾಪಪ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಆ ಡಾರ್ಕ್ ಶೇಡ್ ಏನಿದೆಯೋ ಮೇಲ್ಗಡೆ ಹಚ್ಚಿರೋದು ಇದನ್ನು ಹಾಗೆ ಹಚ್ಕೊಂಡು ಕೂಡ ಹೊರಗಡೆ ಹೋಗ್ಬೋದು ಲಿಪ್ ಆಯಿಲ್ನ. ಮೋಸ್ಟ್ಲಿ ಇಟ್ಸ್ ಸಪೋಸ್ ಟು ಡೂ ಹೈಡ್ರೇಟಿಂಗ್ ಜಾಬ್. ವಿಲ್ ಸಿ ಹೌ ಮಚ್ ಇಟ್ ಗೋಯಿಂಗ್ ಟು ಹೈಡ್ರೇಟ್ ದ ಲಿಪ್ಸ್. ಐ ಲೆಟ್ ಯು ಗೈಸ್ ನೋ ಇನ್ ಅಪ್ಕಮಿಂಗ್ ವಿಡಿಯೋಸ್. But definitely both of the lip oil smells like some bakery item, like it smells so good. In fact, it's in a good way. K Beauty liquid eyeliner ಎಷ್ಟು ಬಾಟಲ್ ಖಾಲಿ ಆಗಿದೆಯೋ ಐ ಡೋಂಟ್ ಹ್ಯಾವ್ ಎ ಕೌಂಟ್. ಬ್ರೈಟ್ಸ್ ಮೇಲೆ ಪರ್ಸ್ನಲ್ ಯೂಸ್ಗೆ 100% ರೆಕಮೆಂಡಿಂಗ್. ಡಿಫ್ರೆಂಟ್ ಕಲರ್ ರೇಂಜಸ್ ಇದೆ. ಅದು ಹೇಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ನನಗೆ. ಬ್ಲ್ಯಾಕ್ ಈಸ್ ಮೈ ಗೋ ಟು ಫಾರ್ ಪರ್ಸ್ನಲ್ ಆ್ಯಂಡ್ ಮೈ ಬ್ರೈಡಲ್. ದಿಸ್ ಈಸ್ ಜಸ್ಟ್ ಅ ರೀಸ್ಟಾಕ್. ಆಲ್ಸೋ ಈ ಸತಿ ಕೆ ಬ್ಯೂಟಿ ಅವ್ರದ್ದೇ ಕಾಜಲ್ ಕೂಡ ಆರ್ಡರ್ ಮಾಡಿದ್ದೀನಿ. ಅದು ಬಂದು ಬ್ರೌನ್ ಶೇಡಲ್ಲಿ. ಇದು ಬಂದು ಹೊಸ ಲಾಂಚ್ ಅನಿಸಿದೆ. ರಿಟ್ರೇಸಬಲ್ ಅಥವಾ ಹಳೇದಾಗಿದ್ದರೆ ಗೊತ್ತಿಲ್ಲ. ಹೊಸ ಲಾಂಚ್ ನಾನು ಫಸ್ಟ್ ಟೈಮಿಗೆ ಆರ್ಡರ್ ಮಾಡ್ತಾ ಇರೋದು. ಸೊ ಇಟ್ಸ್ ವೆರಿ ಈಸಿಲಿ ಗ್ಲೈಡಿಂಗ್ ಆ್ಯಂಡ್ ಪಿಗ್ಮೆಂಟೆಡ್. ಇಟ್ಸ್ ಎ ಬ್ರೌನ್ ಕಾಜಲ್ ಪೆನ್ಸಿಲ್. ತುಂಬ ವರ್ಷಗಳಾದಮೇಲೆ ನೈಲ್ ಪಾಲಿಷ್ನ ಆರ್ಡರ್ ಮಾಡಿದ್ದೀನಿ ನಾನು. ಯೂಶ್ವಲಿ ಜೆಲ್ ಪಾಲಿಷ್ ಅಥವಾ ನೈಲ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದು ನಾನು. ಈ ಸತಿ ಸ್ವಲ್ಪ ನೇಲ್ಸಿಗೆ ಬ್ರೇಕ್ ಕೊಟ್ಟಿದ್ದೀನಿ ಬಿಕಾಸ್ ಆಫ್ ದ ಬ್ರಿಟಲ್ನೆಸ್ ಆ್ಯಂಡ್ ಆಲ್. ಸೊ ಹಾಗಾಗಿ 3 ಕಲರ್ ನೈಲ್ ಪಾಲಿಷ್ ಆರ್ಡರ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಯೂಸ್ ಇಟ್ ಆರ್ ಎಲ್ಸ್ ನಮ್ಮ ಅಮ್ಮಂಗೆ ಪಾಸ್ ಮಾಡ್ಬೋದು ಅಂತ. ಒಂದು ಬಂದು ಕಂಪ್ಲೀಟ್ಲಿ ಪ್ಲಮ್ ಮರೂನ್ ಕೈಂಡ್ ಆಫ್ ಎ ಕಲರ್. ಇನ್ನೊಂದು ಬಂದು ನಾನು ನೈಲ್ ಪಾಲಿಷ್ ಇಲ್ಲಿ ನೇಲ್ಸಲ್ಲಿ ಏನು ಹಚ್ಕೊಂಡಿದ್ದೀನಿ ಅದೇ ಇದು ಲೈಟ್ ಪೀಚ್ ಜಸ್ಟ್ ಶಿಮ್ಮರಿ ಥರ ಇದೆ, ಟ್ರಾನ್ಸ್ಪರೆಂಟ್. ಅನದರ್ ಇಸ್ ಅ ಪ್ರಾಪರ್ ರೆಡ್ ನೇಲ್ ಪೇಂಟ್ಸ್, ವೆರಿ ಬಜೆಟ್ ಫ್ರೆಂಡ್ಲಿ. ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಚಿಪ್ anything less than 2 days. So that's what you can expect, and it is very budget friendly. For the first time Faces Canada ಅವ್ರದ್ದು ಲಿಪ್ ಪ್ರಾಡಕ್ಟ್ಸ್ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಬಂದು ಲಿಪ್ ಗ್ಲಾಸ್, ಇನ್ನೊಂದು ಬಂದು ಮ್ಯಾಟ್ ಲಿಪ್ಸ್ಟಿಕ್. ಇದು ಬಂದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಸೊ ದೇ ಹ್ಯಾವ್ ಎ ಕೋಡ್. ಗೋಲ್ಡನ್ ಕಲರ್ ಬಂದು ಮ್ಯಾಟ್ ಲಿಪ್ಸ್ಟಿಕ್ ಇದೆ, ಸಿಲ್ವರ್ ಕ್ಯಾಪ್ ಬಂದು ಲಿಪ್ ಗ್ಲಾಸಸ್ ಈ ಥರ ಇದೆ. ಸೊ ತೊಗೊಂಡಾಗ ನಾನು ಇದನ್ನು ಗೊತ್ತಿಲ್ಲ, ಬಟ್ ಕ್ಲೋಸ್ ಬೈ ಶೇಡ್ಸ್ನ ಪಿಕ್ ಮಾಡಿದ್ದೀನಿ ಬಿಕಾಸ್ ಐ ವಾಸ್ ಲುಕಿಂಗ್ ಫಾರ್ ಡೈಲಿ ವೇರ್ ಲಿಪ್ಸ್ಟಿಕ್, ಲಿಪ್ ಗ್ಲಾಸ್, ನ್ಯೂಡ್ಸ್ ಈ ಥರದ್ದು ಹುಡುಕ್ತಿದ್ದೆ. ಸೊ ಈ ಶೇಡ್ ರೇಂಜನ್ನು ಆಲ್ರೆಡಿ ನಾನು 2 ಟ್ರೈ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇವಾಗ ಅಪ್ಲೈ ಮಾಡಿರೋದು ಕೂಡ ಇದೇ ಲಿಪ್ ಗ್ಲಾಸ್ ನನ್ನ ಲಿಪ್ಸಲ್ಲಿ. ಶೇಡ್ ನೇಮ್ ಬಂದು ಔಟರ್ ಪ್ಯಾಕೇಜಲ್ಲಿದೆ ಅನಿಸುತ್ತೆ. ನಾನು ಚೆಕ್ ಮಾಡಿ ಇಲ್ಲಿ ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ವೆರಿ ಕಂಫರ್ಟಬಲ್, ವೆರಿ ಲೈಟ್ ವೆಯ್ಟ್. ನನಗೆ ಮ್ಯಾಟ್ ಲಿಪ್ಸ್ಟಿಕ್ದು ಕಲರ್ ಕೂಡ ತುಂಬ ಇಷ್ಟ ಆಯಿತು. ಡೀಪ್ ಬ್ರೌನ್, ಈಸಿ ಟು ಅಪ್ಲೈ, ವೆರಿ ಬ್ರೌನ್ ಎವ್ರಿ ಡೇ ಕೈಂಡ್ ಆಫ್ ಎ ಥಿಂಗ್. ಯಾರಿಗೆ ಬೇಕಾದರೂ ಈ ಕಲರ್ ಸೂಟ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅನಿಸ್ತಿದೆ. ಆ್ಯಂಡ್ ವೆರಿ ಲೈಟ್
ಫ್ರೇಗ್ರೆನ್ಸ್ ಇದೆ, ಸ್ಮೆಲ್ ಇದೆ. ಸೊ ವೆರಿ ಕಂಫರ್ಟಿಂಗ್ ಆನ್ ದ ಲಿಪ್ಸ್. ಐ ಆಮ್ ಗೋಯಿಂಗ್ ಟು ಪರ್ಚೇಸ್ ಮೋರ್ ಶೇಡ್. ಲಾಸ್ಟ್ ಟೈಮ್ ನಾನು ಐಕನಲ್ಲಿ ಆರ್ಡರ್ ಮಾಡಿದಾಗ ಪ್ರಾಶ್ ಬ್ಯೂಟಿಯವ್ರ ಲಿಪ್ಸ್ಟಿಕ್ ಟ್ರೈ ಮಾಡಬೇಕು ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಹೈ ಟೀ ಅಂತ ಶೇಡ್ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಒನ್ ಆಫ್ ದ ನ್ಯೂಡ್ ಬ್ರೌನ್ ಲಿಪ್ಸ್ಟಿಕ್. ಈ ಸತಿ ಬಂದು ಕ್ಯಾರಮೆಲ್ ಬ್ರಂಚ್ ಅಂತ ಆರ್ಡರ್ ಮಾಡಿದ್ದೀನಿ. ಐ ಲವ್ ದೇರ್ ಪ್ಯಾಕೇಜಿಂಗ್, ವೆರಿ ಸ್ಟಡಿ, ರೋಸ್ ಗೋಲ್ಡ್, ವೆರಿ ಲಕ್ಸುರಿಯಸ್ ಲುಕಿಂಗ್ ಪ್ಯಾಕೇಜ್. ಈ ಸತಿ ಬಂದು ಒಂದು ಸ್ಲೈಟ್ಲಿ ಕೋರಲ್ ಬ್ರೌನ್ ಲಿಪ್ ಶೇಡ್, ಡೈಲಿ ಕೈಂಡ್ ಆಫ್ ಎ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದು ಎವ್ರಿಡೇ ಲಿಪ್ಸ್ಟಿಕ್, ಆಫೀಸ್ ಅಥವಾ ಕಾಲೇಜ್ ಗೋಯಿಂಗಿಗೆ ಅಥವಾ ನೀವು ನ್ಯೂಡ್ ಲಿಪ್ಸ್ನ ಇಷ್ಟಪಡೋರಾದರೆ. ಸೊ ದಿಸ್ ಈಸ್ ವಾಟ್ ಇಟ್ ಈಸ್. ಇಟ್ಸ್ ವೆರಿ ಲೈಟ್ ವೆಯ್ಟ್ ಆನ್ ದ ಲಿಪ್ಸ್, ಬಟ್ ಇಟ್ ಈಸ್ ನಾಟ್ ಎ ಟ್ರಾನ್ಸ್ಫರ್ ಪ್ರೂಫ್. ನೀವು ರೀಅಪ್ಲಿಕೇಶನ್ ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ವೆರಿ ಲಾಂಗ್ ಲಾಸ್ಟಿಂಗ್. ನೀವೇನಾದರೂ ಊಟ ಈ ಥರ ಎಲ್ಲ ಮಾಡಿದ್ರೆ ಫೇಡ್ ಆಗುತ್ತೆ. ಸೊ ಜಸ್ಟ್ ನೀವು ನಿಮ್ಮ ಜೊತೆ ಕ್ಯಾರಿ ಮಾಡಿದ್ರೆ ಟಚ್ ಅಪ್ ಮಾಡ್ಕೋಬೇಕಾಗತ್ತೆ ಈ ಲಿಪ್ಸ್ಟಿಕ್ನ. ಮಾರ್ಕೆಟಲ್ಲಿ ಇವಾಗ ಒಂದು ಬ್ರ್ಯಾಂಡ್ ಸ್ವಲ್ಪ ಅಫೋರ್ಡಬಲಿ ಡೀಸೆಂಟಾಗಿ ಪ್ರಾಡಕ್ಟ್ಸ್ ಮಾಡ್ತಿದೆ ಅಂದರೆ ಅದು ಬಂದು ಮಾರ್ಸ್ ಕಾಸ್ಮೆಟಿಕ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಮಾರ್ಸ್ ಸೀಲ್ ದ ಡೀಲ್ ಈ ಸ್ಪ್ರೇನ ಇದಕ್ಕೆ ಮುಂಚೆನೂ ಕೂಡ ಯೂಸ್ ಮಾಡಿದ್ದೀನಿ. ಇಟ್ ಈಸ್ ಎ ಮೇಕಪ್ ಫಿಕ್ಸರ್, ಬಟ್ ನಾನು ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಮೇಕಪ್ ಬಿಗಿನಿಂಗಲ್ಲಿ, ಮೇಕಪ್ ಇನ್ ಬಿಟ್ವೀನಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ವೆರಿ ಬಡ್ಜೆಟ್ ಫ್ರೆಂಡ್ಲಿ, ವೆರಿ ನೈಸ್, ಆ್ಯಂಡ್ ಆಲ್ಸೋ ಹ್ಯಾವ್ ರೆಕಮೆಂಡೆಡ್ ಮೈ ಸ್ಟೂಡೆಂಟ್ಸ್ ಫಾರ್ ದ ಸೇಮ್ ಪರ್ಪಸ್. ಆ್ಯಂಡ್ ಇಷ್ಟು ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಏನಂದರೆ ಈ ಸ್ಪ್ರೇ ನಾಝಲ್ ಇದೆಯಲ್ಲ, ಎಷ್ಟು ಫೈನ್ ಮಿಸ್ಟ್ ಬರ್ತಿದೆ, ನೀವು ನೋಡ್ಬೋದಲ್ಲ. ಸೊ ಎಷ್ಟೋ ಬ್ರ್ಯಾಂಡ್ ತುಂಬ ದುಡ್ಡು ಚಾರ್ಜ್ ಮಾಡ್ತಾರೆ, ಬಟ್ ಏನು ಸ್ಪ್ರೇ ಇರುತ್ತಲ್ಲ, ನಾಝಲ್ ಏನಿರುತ್ತೆ ಅದೇ ಗುಡ್ ಕ್ವಾಲಿಟಿ ಇರಲ್ಲ, ಕಟ್ ಆಗುತ್ತೆ, ಮತ್ತು ಇಲ್ಲಾಂದರೆ ಪ್ಯಾಚಸ್, ಬ್ಲಾಚಸ್ ಆಗ್ತಾ ಇರುತ್ತೆ. ಬಟ್ ಅಟ್ಲೀಸ್ಟ್ ಆ ಸ್ಪ್ರೇ ಏನು ಬರುತ್ತೋ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ವೆರಿ ಸ್ಮಾಲ್ ಮೈನ್ಯೂಟ್ ಮಿಸ್ಟ್ ಏನಾಗುತ್ತೋ. ಸೊ ಒನ್ ಆಫ್ ದ ರಿಪಿಟೇಟಿವ್ ಪರ್ಚೇಸ್, ಡೆಫಿನೆಟ್ಲಿ ಗೋಯಿಂಗ್ ಟು ರೀಸ್ಟಾಕ್ ಆನ್ ದಿಸ್ ಒನ್. ಆ್ಯಂಡ್ ದ ಲಾಸ್ಟ್ ಪ್ರಾಡಕ್ಟ್ ಫಾರ್ ದಿಸ್ ವಿಡಿಯೋ ಬಂದು ಲ್ಯಾಕ್ಮಿ ಅವರ ಕ್ರೀಮ್ ಬ್ಲಷ್. ಇದರಲ್ಲಿ 2 ಶೇಡ್ ರೇಂಜ್ ಇದೆ. ಟ್ರೈ ಮಾಡೋಕ್ಕಂತಲೇ ನಾನು ಇದನ್ನು ತೊಗೊಂಡಿದ್ದು. ಸೊ ತುಂಬ ದಿನ ಆಗಿತ್ತು ಲ್ಯಾಕ್ಮಿಯಲ್ಲಿ ಏನಾದರೂ ಪರ್ಚೇಸ್ ಅಂತ ಮಾಡಿ, ಎಸ್ಪೆಷಲಿ ಬ್ಲಷ್ ಇರ್ಬೋದು, ಫೌಂಡೇಶನ್ ಇರ್ಬೋದು, ಕಾಂಪ್ಯಾಕ್ಟ್ ಮತ್ತು ಲೈನರ್ಸ್ ಅಷ್ಟೇ ಅನಿಸುತ್ತೆ ಯೂಶ್ವಲಿ ಇತ್ತೀಚಿಗಿನ ದಿನದಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅಥವಾ ಲಿಪ್ ಲೈನರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಫೇಸ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕು ಅನಿಸ್ತು. ಇವಾಗಂತೂ ತುಂಬ ಹೊಸ ಲಾಂಚಸ್ಗಳಾಗಿದೆ ಲ್ಯಾಕ್ಮಿಯಲ್ಲಿ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್ ಟು ಟ್ರೈ. ಇಟ್ ಲುಕ್ಸ್ ವೆರಿ ಲಕ್ಸುರಿಯಸ್. ಸೊ ನಾನು ಬಂದು ಕೋರಲ್ ಶೇಡ್ ಬ್ಲಷನ್ನು ಆರ್ಡರ್ ಮಾಡಿದೆ. ವೆರಿ ಪಿಗ್ಮೆಂಟೆಡ್ ಕಲರ್ ಬಂದು ನೋಡಿ ಎಷ್ಟು ಪಾಪ್ ಆಫ್ ಕಲರ್ ಇದು ಕಾಣಿಸ್ತಾ ಇದೆ. ಸೊ ಇನ್ನೂ ಟ್ರೈ ಮಾಡಿಲ್ಲ. ಬಂದು 2 ಇದ್ದಿದ್ದು ಕ್ರೀಮ್ ಬ್ಲಷ್ ಇದು ಬಂದು. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಐ ವಿಲ್ ಅಪ್ಡೇಟ್ ಯು ಸೂನ್. ಯಾಕೋ ವಿಡಿಯೋ ಶೂಟ್ ಮಾಡೋ ಫ್ಲೋ ಹೋಗ್ತಾನೆ ಇಲ್ಲ ಸರಿಯಾಗಿ. ಫಸ್ಟ್ ಶೂಟ್ ಮಾಡಿದಾಗ ಮೈಕ್ ಪ್ರಾಬ್ಲಮ್ ಆಯಿತು. ಸೆಕೆಂಡ್ ಸತಿ ಲೈಟಿಂಗ್ ಸೆಟಪ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸ್ಪೆಕ್ಸ್ ಹಾಕ್ಕೊಂಡಿದ್ದೀನಿ ಅರ್ಧ ವೀಡಿಯೋಯಿಂದ, ಅಥವಾ ಸ್ಟಾರ್ಟಿಂಗ್ ಇಂಟ್ರೋ ಆದಮೇಲೆ. ಸೊ ಇನ್ ಬಿಟ್ವೀನಲ್ಲಿ ನೀವು ನನ್ನ ಸ್ಪೆಕ್ಸಲ್ಲಿ ನೋಡ್ತೀರಾ. ನನಗಿದು ರಿಯಲೈಸ್ ಆಗಿದೆ ವೀಡಿಯೋ ಎಂಡಾಗಿ. ಸೊ ಆಯ್ತು. ಇಲ್ಲಿ ತನಕ ತೋರಿಸಿದ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದರೆ ಆ ಲಿಂಕಿಂದ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕಂದರೆ ಖಂಡಿತ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಜೊತೆಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಅಲ್ಲಿ ಬಂದು ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಇದಕ್ಕಿಂತ ಮುಂಚೆ ವಿಡಿಯೋನಲ್ಲಿ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 89% ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಮೋಟಿವೇಶನ್ ಸಿಗುತ್ತೆ, ಹೊಸ ಕಾನ್ಸೆಪ್ಟನ್ನು ತರೋಕ್ಕೆ, ಹೊಸ ಐಡಿಯಾಸ್ ಬರುತ್ತೆ. ಸೊ ನೀವು ಏನು ನೋಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ವಿಲ್ ಬಿ ಈಸಿ. ನನಗೂ ಒಂದು ಕಡೆ ಕಮೆಂಟ್ಸಲ್ಲಿದ್ದಾಗ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ರೆಫರ್ ಮಾಡಿ ನಾನು ವಿಡಿಯೋ ಶೂಟ್ ಮಾಡ್ಬೋದು.